ಹೊರತಾಗಿ ಊಟದ ಒಂದು ಸಂಪ್ರದಾಯವನ್ನು ಬೆಂಗಳೂರಿನ ಸೇರಿಸಿಕೊಂಡು ಬಹಳ ವರ್ಷಗಳಿಂದ ಆಚರಣೆ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿರುವ ರಾಣಿ ಅಬ್ಬಕ್ಕ ಪ್ರತಿಮೆಗೆ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದ ಅಂಗವಾಗಿ ಮಾಲಾರ್ಪಣೆ ಮಾಡುವ ಮುಖಾಂತರ ನಾವು ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಬೆಂಗಳೂರಿನ ಕಂಬಳ ಮಾಧ್ಯಮ ಮಿತ್ರರಿಗೆ ಈಗಾಗಲೇ ಗೊತ್ತಿರುವ ಪ್ರಕಾರ ಬೆಂಗಳೂರು ಕಂಬಳ ತುಳುಕೂಟದ ಅಡಿಯಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಿತು. ಈ ಬಾರಿ ಇದೇ ಬರುವ ಮೇ 3ನೇ ತಾರೀಕು ಬೆಂಗಳೂರು ಮಂಡಲ ಸಂಘದ ಹೊರಾಂಗಣದಲ್ಲಿ ಒಂದು ವೇದಿಕೆಯನ್ನು, ಸುಂದರವಾದ ವೇದಿಕೆಯನ್ನು ನಿರ್ಮಿಸಿ ಅದಕ್ಕೆ ಗ್ಯಾಲರಿಯನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. 1,000-1,500 ಜನ ಕೂತ್ಕೊಂಡು ಆಮೇಲೆ 1,500 ಜನ ನಿಂತ್ಕೊಂಡು ಭಜನೆಯನ್ನು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಬಹಳ ಒಂದು ಉತ್ತಮ ಕಾರ್ಯ. ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂತ ಹೇಳ್ತಾರೆ. ಈ ಭಜನೆ ಕುಣಿತ ಭಜನೋತ್ಸವ, ರಾಜಧಾನಿ ಕುಣಿತ ಭಜನೋತ್ಸವ ಅಂತ ನಾವು ಅದಕ್ಕೆ ಒಂದು ಹೆಸರನ್ನು ಇಟ್ಟಿದ್ದೇವೆ. ಕುಣಿತ ಭಜನೆ ಜೊತೆ ಭಜನೆ ಸ್ಪರ್ಧೆಯನ್ನು ನಾವು ಇಟ್ಕೊಂಡಿದ್ದೇವೆ. ಭಜನಾ ಸ್ಪರ್ಧಿಗಳನ್ನು ಕರ್ನಾಟಕ ರಾಜ್ಯದ ಎಲ್ಲ ಮೂಲೆಗಳಿಂದ ಬರ್ತಾ ಇದ್ದಾರೆ. ಆಯ್ದ 15ರಿಂದ 20 ತಂಡಗಳನ್ನು ಒಟ್ಟುಗೂಡಿಸಿಕೊಂಡು ಬಹಳ ಒಂದು ಉತ್ತಮವಾದ ಕಾರ್ಯಕ್ರಮ. ಈಗಿನ ಒಂದು ಜನರೇಷನ್ಗೆ, ಈಗಿನ ಯುವಕರಿಗೆ ಬೇರೆ ಬೇರೆ ದುಶ್ಚಟಗಳಿಗೆ ಬಲಿಯಾಗುವುದನ್ನು ತಪ್ಪಿಸೋದಕ್ಕೋಸ್ಕರ ಭಜನೆ ಎಷ್ಟು ಅಗತ್ಯ ನಮಗೆ. ಹಳೆ ಕಾಲದಲ್ಲಿ ಇತ್ತು ಭಜನೆ ಸಂಜೆ ಹೊತ್ತು ನಾವು ಊಟ ಮಾಡೋದು ಮುಂಚೆ ಭಜನೆಯನ್ನು ಮಾಡಿ ಊಟ ಮಾಡುವಂತ ಸಂಪ್ರದಾಯ ಇತ್ತು. ಈ ಭಜನೆಯನ್ನು ಬೆಂಗಳೂರಲ್ಲಿ ಮಾಡಬೇಕು. ಬೆಂಗಳೂರಿನ ಜನರಿಗೆ, ಬೆಂಗಳೂರಿನ ಎಲ್ಲ ಸಮುದಾಯಗಳನ್ನು ಒಟ್ಟುಗೂಡಿಸ್ಕೊಂಡು ಮಾಡುವಂತ ಒಂದು ಕಾರ್ಯಕ್ರಮ ಇದು. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಈ ಭಜನಾ ಕಾರ್ಯಕ್ರಮ ನಡೀತಾ ಇದೆ. ಶ್ರೀರಾಮ ಮಾನಿಗ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿ ಹಾಗೂ ವಿಧಾನ ಪರಿಷತ್ನ ಸದಸ್ಯರಾದಂತಹ ಶ್ರೀಮತಿ ಭಾರತೀ ಶೆಟ್ಟಿಯವರು ಜೊತೆಗೂಡಿಕೊಂಡು ಭಜನಾ ಪರಿಷತ್ನ ಎಲ್ಲ ಕಾರ್ಯಕ್ರಮಗಳನ್ನು ಒಟ್ಟುಗೂಡಿಸಿಕೊಂಡು ನಾವು ಬೆಳಿಗ್ಗೆ ದೀಪವನ್ನು ಉಜ್ವಲನೆ ಮಾಡುವ ಮುಖಾಂತರ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಈ ಭಜನೆಯಲ್ಲಿ ನಾವು ಒಂದು ಪ್ರಥಮ, ದ್ವಿತೀಯ, ತೃತೀಯ ಅಂತ 3 ಪ್ರೈಸನ್ನು ಇಟ್ಟಿದ್ದೀವಿ. ಬಂದಂತ ಪ್ರಥಮ ತಂಡಕ್ಕೆ 1 ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ಇದೊಂದು ದುಡ್ಡಿನಂತ ಒಂದು ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಇದನ್ನ ನಾವು ಏರ್ಪಡಿಸಿದ್ದೀವಿ. ದ್ವಿತೀಯ ಬಹುಮಾನ 50, ತೃತೀಯ ಬಹುಮಾನ 25. ಭಾಗವಹಿಸಿದಂತ ಎಲ್ಲ ತಂಡಗಳಿಗೆ ನಾವು ಪ್ರೋತ್ಸಾಹವಾಗಿ 15,000 ರೂಪಾಯಿಗಳನ್ನ ಕೊಡ್ತಾ ಇದ್ದೀವಿ. ಬಂದಂತ ಎಲ್ಲ ಅತಿಥಿಗಳಿಗೆ, ಬಂದಂತ ಎಲ್ಲ ತುಳುನಾಡಿನ ಮತ್ತು ಬೆಂಗಳೂರಿನ ಜನರಿಗೆ ಬೆಳಗಿನ ಉಪಹಾರ ಒಂದು 500ರಿಂದ 1,000 ಜನರಿಗೆ, ಮಧ್ಯಾಹ್ನ ಒಂದು 3ರಿಂದ 4,000 ಜನರಿಗೆ ಊಟದ ಉಪಚಾರ, ಸಂಜೆ ನಮ್ಮ ದಕ್ಷಿಣ ಕನ್ನಡ ಶೈಲಿಯ ಸಾಂಪ್ರದಾಯಿಕ ಕೋಳಿ ಬಗೆ ಚಟ್ನಿಯನ್ನು ಒಂದು 1,500-2,000 ಜನರಿಗೆ ಕೊಡುವಂತಹ ವ್ಯವಸ್ಥೆ, ಮತ್ತೆ ರಾತ್ರಿ ಊಟ, ಈ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಕುಳಕೂಟದಲ್ಲಿ ಏರ್ಪಡಿಸಿಕೊಂಡಿದ್ದೀವಿ. ಸಂಜೆ ಸಭಾ ಕಾರ್ಯಕ್ರಮ ನಡೀತಾ ಇದೆ. ಶ್ರೀಯುತ ಶ್ರೀರಾಮ ಮಾನಿಗ ಸ್ವಾಮಿಯವರ, ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ಒಂದು ಆದೇಶದಂತೆ ಈಗ ವಿಶ್ವದಾದ್ಯಂತ ಯುದ್ಧ ಮತ್ತೆ ಬೇರೆ ಬೇರೆ ವಾತಾವರಣಗಳು ಇರುವುದರಿಂದ ಒಂದು ಶಾಂತಿ ಮಂತ್ರವನ್ನು ಮಾಡಬೇಕು. ನಾವೆಲ್ಲ ವಿದ್ಯುತ್ ದೀಪಗಳನ್ನು ಆರಿಸಿ ಸಂಜೆ ಹೊತ್ತಿಗೆ ಹಣತೆಯನ್ನು ಹೊತ್ತಿಸಿ ಒಂದು ವಿಶ್ವಶಾಂತಿ ದೀಪವನ್ನು ಮಾಡುವಂತ ಒಂದು ಪ್ರಯೋಗವನ್ನು ಒಂದು ಆಚರಣೆ ಇದೆ. ಅದನಂತರ ಸಭಾ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ರೆಡ್ಡಿ ಅವರ ಶುಭಾಂಶನೆ ಅವರ ಸಂದೇಶದೊಂದಿಗೆ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ಆಶೀರ್ವಚನ, ಶ್ರೀಯುತ ಕೃಷ್ಣಪ್ಪನವರು, ಮಾಜಿ ವಸತಿ ಸಚಿವರು ಹಾಗೂ ವಿಜಯನಗರದ ಜನಪ್ರಿಯ ಶಾಸಕರು ಅವರ ಉಪಸ್ಥಿತಿ,
ಉಳ್ಳ